ರಿಸಲ್ಟು ನಿರೀಕ್ಷಿತ ಸರ್. ನಿರೀಕ್ಷಿತ, ನಾವು ಹೇಳ್ತಾನೆ ಬಂತಿದ್ದೋ, ಇದರಲ್ಲಿ ಪ್ರಶ್ನೆನೇ ಇಲ್ಲ. ಆದರೆ ಇಷ್ಟೊಂದು ಓಟ್ ಬರುತ್ತೆ ಅಂತ ನಾವು ಯಾರೂ ಗೆಸ್ ಮಾಡಿರಲಿಲ್ಲ. ಇದು ಅನಿರೀಕ್ಷಿತ ಮತ್ತು ಶಾಕ್. ಎರಡನೇದು, ಇವರೆಲ್ಲ ಸಂಭ್ರಮಿಸ್ತಿದಾರಲ್ಲ ಸುರ್ಜೇವಾಲಾ ಅವರು, ಕರ್ನಾಟಕದ ಜನ ಏನು ಓಟ್ ಹಾಕಿದಾರ ಸರ್ ಇಲ್ಲಿ, ಬಿ ಕೆ ಹರಿಪ್ರಸಾದ್ ಅವರೇ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅನ್ನೋ ಥರ ಮಾತಾಡ್ತಿದ್ರಿ. ಜೊತೆಗೆ ಒಂದು ಸರ್ಕಾರ ಗೆದ್ದಿರೋ ಥರ, ಇಡೀ ಗೌರ್ಮೆಂಟ್ ಮತ್ತೆ ಬಂದಿದೆ ಅನ್ನೋ ಥರ ಮಾತಾಡ್ತಿದ್ರಿ. ಒಂದೇ MLC ಸೀಟು, ನಿಮ್ಗೆ ಓಟ್ ಹೆಚ್ಚಿಗೆ ಇತ್ತು, ಹಾಗಾಗಿ ಗೆದ್ದಿದ್ದೀರಿ. ಆಪರೇಷನ್ ಮಾಡಿ 9 ಜನರನ್ನು ಸೆಳೆಯುವಲ್ಲಿ ನೀವು ಸಕ್ಸಸ್ ಆಗಿದ್ದೀರಿ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು. ಆದರೆ ಇದರ ಇಂಪ್ಯಾಕ್ಟ್ ಏನು ಅನ್ನೋದೇ ಇವತ್ತಿನ ಇಂಪಾರ್ಟೆಂಟು. ಒಂದು, ಇವರಿಬ್ಬರು 3 ಜನ ಮಾತಾಡಿದ್ದು ನಾನು ಗಮನಿಸಿದೆ ಸರ್. ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ, ಇದು DK ಮತ್ತು ರಾಹುಲ್ ಅವರ ಏನೋ, ಸುರ್ಜೇವಾಲಾ ಹೇಳ್ತಾ ಇದ್ದಾರೆ DK ಮತ್ತು ಯಾರೋ ಹರಿಪ್ರಸಾದ್ ಅವರ ಗೆಲುವು ಅಂತ. ಸಿದ್ದರಾಮಯ್ಯನವ್ರ ಹೆಸರು ಪ್ರಸ್ತಾಪ ಮಾಡಲಿಲ್ಲ. ಇನ್ನೊಬ್ಬರು ಕೂಡ ಸಿದ್ದರಾಮಯ್ಯನವ್ರ ಹೆಸರನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ. ಇಲ್ಲಿ ಇಡೀ ಗೆಲುವಿಗೆ ಬಹುಶಃ ಸಿದ್ದರಾಮಯ್ಯನವರ ಪಾತ್ರ ಇಲ್ಲಿ ನಗಣ್ಯ ಅನ್ನೋದನ್ನ ಈ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ದಾರೆ. ಪ್ರಸ್ತಾಪ ಮಾಡಲಿಲ್ಲ. ಅದೇ ಮುಖ್ಯಮಂತ್ರಿಗಳ ಹೆಸರು ಹೇಳಿದ್ರು, ರಾಹುಲ್ ಗಾಂಧಿ ಅವರ ಹೆಸರು ಹೇಳಿದ್ರು, ಸುರ್ಜೇವಾಲಾ ಅವರು ಬಂದು ಇವರಿಬ್ಬರ ಹೆಸರು ಹೇಳಿದ್ರು, ಬಿ ಕೆ ಹರಿಪ್ರಸಾದ್ ಮತ್ತು DK ಶಿವಕುಮಾರ್ ಅವರ ಹೆಸರು ಹೇಳಿದ್ರು. ಸಿದ್ದರಾಮಯ್ಯನವರ ಹೆಸರು ಇಲ್ಲಿ ಕಾಣ್ತಾ ಇಲ್ಲ. ಜೊತೆಗೆ ಇವತ್ತು ವಿಧಾನಸೌಧದಲ್ಲಿ ಏನೋ ಎಂಟ್ರಿ ಕೊಡಬೇಕಾದ್ರೆ ಅವರ ಕಾನ್ವಾಯ್ನ ಪೊಲೀಸ್ನವರು ತಡೆದ್ರಂತೆ. ಸಿದ್ದರಾಮಯ್ಯನವರು ಮೀಡಿಯಾದವ್ರನ್ನ ತಡೆದಿದ್ರು ಒಳಗಡೆ ಬರೋಕೆ, ಇವತ್ತು ಅವರ ಗಾಡಿನ ತಡೆದಿದ್ದಾರಂತೆ. ಇವೆಲ್ಲ ಕಾಲದ ಇದು ಇರಲಿ. ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಇವತ್ತಿನ ಪ್ರಶ್ನೆ. ಕಾಂಗ್ರೆಸ್ ಗೆದ್ದಾಯ್ತು, 1 ಸೀಟ್ ಸರ್, ಅದು 1 MLC ಸೀಟು, ಒಂದು ಎಕ್ಸ್ಟ್ರಾ. ಶರವಣನೂ ಗೆದ್ದಿದ್ರು, ಸುಮಾರು ಜನ ಗೆದ್ದಿದ್ರು, ಹೇಗೇಗೋ ಎಂಟ್ರಿ ಕೊಡ್ತಾ ಇದ್ರು. ಆ ಪೊಸಿಷನ್ಗೆ ಸಾವುಕಾರ ಚೆನ್ನಪ್ಪನ ಮೊಮ್ಮಗ ವಿನಯ್ ಕಾರ್ತಿಕ್ ಅವರು DK ಶಿವಕುಮಾರ್ ಅವರ ಪ್ರಬಲ ಬೆಂಬಲದೊಂದಿಗೆ ಬಹಳಷ್ಟು ಕಸರತ್ತು ಮಾಡಿ ಎಂಟ್ರಿ ಆಗಿದ್ದಾರೆ. ಇದಕ್ಕೆ ನೀವು ಏನೋ ರೆಸಾರ್ಟ್ ಪಾಲಿಟಿಕ್ಸ್ ಮಾಡುವ ಅಗತ್ಯ ಇರಲಿಲ್ಲ, ಈಸಿಯಾಗಿ ಗೆಲ್ಬೋದಿತ್ತು. ಆದರೆ DK ಶಿವಕುಮಾರ್ ಅವರು ಮಾಡಿದ್ರು. ಯಾಕೆ ಅನ್ನೋದು ಪ್ರಶ್ನೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ, ಇದರ ರೆಪರ್ಕೇಶನ್ ಏನಾಗುತ್ತೆ, ಈ ರಿಸಲ್ಟ್ನ ರೆಪರ್ಕೇಶನ್ಸ್ ಪರಿಣಾಮಗಳೇನಾಗುತ್ತೆ ಅನ್ನೋದು DK ಅವರು ಯಾಕೆ ಮಾಡಿದ್ರು ಅನ್ನೋದಕ್ಕೆ ನಮ್ಗೆ ಉತ್ತರ ಸಿಗುತ್ತೆ ಸರ್. ಸರ್, ಫಸ್ಟ್ ಆಫ್ ಆಲ್ JDSಗೆ ಇದು ಸರ್ ಬಿಗ್ಗೆಸ್ಟ್ ಶಾಕ್. ಹೌದು. ಅವ್ರಿಗೆ ಬಲ ಇರಲಿಲ್ಲ, ಆದರೆ ಸ್ಪರ್ಧೆಗೆ ನಿಂತಿದ್ರು. ಯಾಕೆ ಅಂತ ಹೇಳಿದ್ರೆ, ಈ ಬಾರಿಯ ಈ MLC ಎಲೆಕ್ಷನ್ ಇದೆಯಲ್ಲ, DK ವರ್ಸಸ್ HDK ಆಗಿತ್ತು. ಒಕ್ಕಲಿಗ ಸಮುದಾಯದ ಮತಕ್ಕಾಗಿ DK ವರ್ಸಸ್ HDK ಫೈಟು ಶುರುವಾಗಿ ಬಹಳ ದಿನಗಳಾಗೋಗಿದೆ. ಈ ಫೈಟ್ನಲ್ಲಿ HDK ಅವರು ಏನಾದರೂ ಮಾಡಿ ತಮ್ಮ ಪವರನ್ನು ಉಳಿಸ್ಕೋಬೇಕು, ಅಟ್ಲೀಸ್ಟ್ ಟಫ್ ಫೈಟ್ ಕೊಡಬೇಕು ಅನ್ನೋ ಪ್ರಯತ್ನ ಮಾಡಿ ಅಭ್ಯರ್ಥಿನ ಹಾಕಿ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದ್ರು. BJPಯ ವಿಶ್ವಾಸವನ್ನು ಗಳಿಸುವ ಪ್ರಯತ್ನವನ್ನು ಮಾಡಿದ್ರು. ತನ್ನ ಶಾಸಕರ ಒಗ್ಗಟ್ಟನ್ನು ಕಾಯ್ದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ JDSನ 4 ಶಾಸಕರೇ ಅಡ್ಡ ಮತದಾನ ಮಾಡಿದ್ದಾರೆ. 18 ಜನದ ಪೈಕಿ 14 ಜನ ಮಾತ್ರ ಅವ್ರಿಗೆ ಓಟ್ ಹಾಕಿದ್ದಾರೆ. ಇನ್ನೂ ಒಂದು ಶಾಕಿಂಗ್ ಏನು ಅಂತ ಹೇಳಿದ್ರೆ, JDSಗೆ ಇವರು BJPಯ 3-4 ಜನ ಕೂಡ JDSಗೆ ಓಟ್ ಹಾಕಿಲ್ಲ. ಇದರ ಅರ್ಥ ಮುಂದೆ ಸ್ಪಷ್ಟ, BJP ಮತ್ತು JDSನ ಮೈತ್ರಿಯ ಮೇಲೆ ಇದು ಪರಿಣಾಮ ಬೀರುವ ಎಲ್ಲಾ ಸಾಧ್ಯತೆಗಳಿದೆ. ಎರಡನೇದು, JDSಗೆ ಒಂದು ಬಾರ್ಗೇನಿಂಗ್ ಪವರ್ ಇತ್ತು ಸರ್ ಇದುವರೆಗೆ. ಒಂದು ಬಾರ್ಗೇನಿಂಗ್ ಪವರ್, ಅದು ತುಂಬ ಇಂಪಾರ್ಟೆಂಟು ಡೆಮಾಕ್ರಸಿಲಿ. ಬಾರ್ಗೇನಿಂಗ್ ಪವರ್ ಅನ್ನೋದು ಏನೋ ಪ್ರಜಾತಂತ್ರದಲ್ಲಿ ಅಥವಾ ಪಾರ್ಲಿಮೆಂಟರಿ ಡೆಮಾಕ್ರಸಿಲಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಆದರೆ ಅದನ್ನು ಇವತ್ತು JDSನವ್ರು ಕಳ್ಕೊಂಡಿದ್ದಾರೆ. ಇದೇನಾಗುತ್ತೆ, BJPಗೆ ಒಂದು ರೀತಿಯ ನೆಗೆಟಿವ್ ಅಂತ ಅನಿಸುತ್ತೆ ಮೇಲ್ನೋಟಕ್ಕಿದು. ವಿಜೇಂದ್ರ ಅವ್ರಿಗೆ ಹಿನ್ನಡೆ ಅಂತ ಅನಿಸುತ್ತೆ, ಇದು ಹಿನ್ನಡೆ ಅಲ್ಲ. JDSನ ಸೈಡ್ ಲೈನ್ ಮಾಡುವಲ್ಲಿ ಈ ರಿಸಲ್ಟು ಹೆಲ್ಪ್ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತಾರೆ JDSನವರು ಅಂತ ಹೇಳಿ, BJPನವರು ಅಂತ ಹೇಳಿದ್ರೆ, ಆಯ್ತಪ್ಪ ಒಂದು 20-25 ತಗೊಳ್ಳಿ, ಮಿಕ್ಕಿದ್ದು ನಮಗೆ ಬಿಟ್ಬಿಡಿ ಅನ್ನುವ. ದೇವೇಗೌಡರ ಮತ್ತು ಕುಮಾರಸ್ವಾಮಿ ಅವರ ಒಂದು ಸೀಟ್ ಅಲ್ಲ ಅದು ಇಂಪಾರ್ಟೆಂಟು. ಆದರೆ ಮಾನಸಿಕವಾಗಿ ಇಡೀ ಒಕ್ಕಲಿಗ ಸಮುದಾಯ ಇದುವರೆಗೆ ಏನು ಕಾನ್ಫಿಡೆನ್ಸ್ ಅಂತ ಇಟ್ಟಿತ್ತು ಏನೋ JDS ಮೇಲೆ, ಅದನ್ನು ನಿಧಾನಕ್ಕೆ ಕಳ್ಕೊಳ್ಳುವ ಚಾನ್ಸಸ್ ಕೂಡ ಇದೆ. ಈ ಜಾಗಕ್ಕೆ, ಒಕ್ಕಲಿಗರ ಭದ್ರಕೋಟೆಗೆ DK ಶಿವಕುಮಾರ್ ಅವರು ಈ ಮೂಲಕ ಲಗ್ಗೆ ಇಡ್ತಾ ಇದ್ದಾರೆ. ವಿನಯ್ ಕಾರ್ತಿಕ್ ಅವರನ್ನು ಗೆಲ್ಲಿಸುವ ಮೂಲಕ ದಕ್ಷಿಣ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ತಾನು ಅನ್ನೋದನ್ನು ಬಿಂಬಿಸ್ಕೊಳ್ಳೋದಕ್ಕೆ ಈ ರಿಸಲ್ಟು ಕಾರಣ ಆಗಿದೆ. ಬಹುಶಃ ಇದೊಂದೇ ಕಾರಣಕ್ಕೆ ಅವರು ಇದೆಲ್ಲ ರೆಸಾರ್ಟ್ ಪಾಲಿಟಿಕ್ಸ್ ಎಲ್ಲ ಮಾಡಿ ಇಷ್ಟೆಲ್ಲ ಕಸರತ್ತು ಮಾಡಿ ಒಂದು ಸೀನನ್ನು ಕ್ರಿಯೇಟ್ ಮಾಡಿದರು DK ಶಿವಕುಮಾರ್ ಅವರು. ಅದರಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಸರ್. ಈ ಫಲಿತಾಂಶ ಏನಿದೆ JDS ಪಾಲಿಗೆ ಒಂದು ಶಾಕ್ ಅಂತ ಹೇಳ್ಬೋದು, ಒಂದು ಸೈಕಾಲಜಿಕಲ್ ಶಾಕ್ ಅಂತ ಹೇಳ್ತಾರೆ ಸರ್. ಒಂದು ಸತಿ ಸೋಲು ಇದೆಯಲ್ಲ, ಒಂದು ಸತಿ ಆ ಶಾಕ್ ಬಂದರೆ ಬಹುಶಃ ತನ್ನ ಇರೋ ಶಕ್ತಿನ ಕೂಡ ಬಳಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಂತಹ ಶಾಕ್ ಕೊಡೋದ್ರಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಜೊತೆಗೆ BJP ಕೂಡ
ಎಲ್ಲೋ ಒಂದು ಹಂತದಲ್ಲಿ ತನ್ನ ಎದುರಾಳಿಯಾಗಿ ಯಾವುದೇ ಕ್ಷಣದಲ್ಲಿ ಟರ್ನ್ ಆಗಬಹುದಾದ JDS ಅನ್ನ ಒಂದು ರೀತಿಯಲ್ಲಿ ಏನೋ ಕಂಪ್ಲೀಟಾಗಿ ಕೆಲಸ ಮಾಡದೇ ಇರೋ ಮೂಲಕ, ಯಾಕೆಂದ್ರೆ ಇವ್ರ MLAಗಳು ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಆ ಮೂಲಕ JDSಗೆ ನಿಧಾನಕ್ಕೆ ಅಂತರ ಕಾಯ್ದುಕೊಳ್ಳುವ ಲಕ್ಷಣಗಳು ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈ ಫಲಿತಾಂಶ ಇದೆಯಲ್ಲ DK ಪಾಲಿಗೆ ತುಂಬಾ ಪಾಸಿಟಿವ್. ಇವತ್ತು ಒಂದು ಕಡೆ ಸಿದ್ದರಾಮಯ್ಯನವರು ಲೀಸ್ಟ್ಗಿಲ್ಲ ಅನ್ನೋದನ್ನ ಹೇಳಿಸಿದ್ರು ಅವರು. DK ಅವರು ಸುರ್ಜೇವಾಲಾ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, BK ಹರಿಪ್ರಸಾದ್ ಅವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು, ಅಹಿಂದ ಲೀಡರ್ BK ಹರಿಪ್ರಸಾದ್ ಅವ್ರನ್ನ ಹೈಕಮಾಂಡ್ ಪ್ರತಿನಿಧಿನ ಕೂರಿಸ್ಕೊಂಡು, ಸಿದ್ದರಾಮಯ್ಯರ ಹೆಸರು ಕೂಡ ಅಲ್ಲಿ ಪ್ರಸ್ತಾಪ ಆಗಲಿಲ್ಲ. ಆ ಮೂಲಕ ಒಂದೇ ಕಲ್ಲಿಗೆ ಹಲವು ಹಕ್ಕಿಗಳನ್ನು ಹೊಡೆಯೋದ್ರಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಮುಂದೆ ಇದು ಕಂಟಿನ್ಯೂ ಆಗುತ್ತೆ ಅಂತ ಅನಿಸ್ತಾ ಇದೆ ಸರ್. ಇವರ ಆ ಗೆಲುವಿನ ಎರ ಇದೆಯಲ್ಲ, ಇದು ಬಹುಶಃ ಇದು ಕಂಟಿನ್ಯೂ ಆಗ್ಬೋದು DK ಅವರ ಗೆಲುವಿನ ಎರ ಅಂತ ಅನಿಸ್ತಾ ಇದೆ ಸರ್ ನನಗೆ. ಅಲ್ಲ, ನೀವು ಹೇಳಿದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಥರ ಕಾಣಿಸುತ್ತೆ. ಆದರೆ ರಾಜಕೀಯದಲ್ಲಿ ಭಾಳಷ್ಟು ಸ್ಥಿತ್ಯಂತರಗಳು ಇರ್ತವೆ. ಹಾಗಾಗಿ ಇನ್ನು ಮುಂದಿನ ಒಂದು ಪೋಲರೈಸೇಷನ್ ಹೇಗೆ ಆಗ್ತವೆ ಅಂತಕ್ಕಂಥದ್ದು ಸಹಿತ ಭಾಳ ಮುಖ್ಯವಾಗಿ ನಾವು ಅವಗಾಹನೆ ಮಾಡಬೇಕಾಗ್ತದೆ ಅಂತ ನನಗನ್ಸೋದು. ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ, ಒಂದು ಇವರ SM ಕೃಷ್ಣ ಅವರ ಪೀರಿಯಡ್ನಲ್ಲಿ ಅವರು ಎಲೆಕ್ಷನ್ ಆದಾಗ ಇವರೇನು ಎಲ್ಲ ಇಡೀ ಆಲ್ ಇಂಡಿಯಾ ಲೆವೆಲ್ ಏನಂತಾರಪ್ಪ ಅಂದ್ರೆ JDS ಅಂತಾರಪ್ಪ ಅಂದ್ರೆ ಅದರ್ಸ್ನಲ್ಲಿ ಇಟ್ಟಿದ್ರು, 1-2 ಬರ್ಬೋದು ಅಂತೇಳಿ ನ್ಯಾಷನಲ್ ಮೀಡಿಯಾಗಳು ಎಲ್ಲ ಹೇಳ್ತಾಯಿದ್ರು. ಅಂಥ ಸಂದರ್ಭದಲ್ಲಿ 58 ಸೀಟ್ಗಳು ಬಂದು ಅದಕ್ಕೆ. ಹೀಗೆ ಇವತ್ತು ನೀವು ಹೇಳ್ದಂಗೆ ನಾಗರಾಜ್ ಅವರು ಕರೆಕ್ಟಾಗಿ ಹೇಳಿದ್ರು. ಏನಂತಂದರೆ ಇದು ಜನರ ಒಂದು ಆದೇಶ, ಮ್ಯಾಂಡೇಟ್ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಜನರ ಆದೇಶ ಅಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಅಲ್ಲಿ ಏನಂದ್ರೆ ಇವರು ಒಳ ಇದು ಹಾಗಾಗಿ ಇದು ಜನರ ಆದೇಶ ಆಗಿತ್ತಂದ್ರಪ್ಪ ಅಂದ್ರೆ ಅದನ್ನ ಬೇರೆ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಬಹುದಾಗಿತ್ತು. ಇದು ಜನರ ಆದೇಶ ಆಗಿರದೇ ಇರೋದ್ರಿಂದಾಗಿ ನಮಗೆ ಇನ್ನೂ ಹಲವಾರು ಆಯಾಮಗಳಿದ್ದಾವೆ ವಿಶ್ಲೇಷಣೆ ಮಾಡಲಿಕ್ಕೆ. ಹಾಗಾಗಿ ನಾವು ಯಾವುದೇ ರೀತಿಯಿಂದ ಇಲ್ಲಿ ಫುಲ್ ಸ್ಟಾಪ್ ಇಡ್ಲಿಕ್ಕೆ ಬರೋದಲ್ಲ, ಕಾಮ ಇಟ್ಕೊಂಡು ಹೋಗ್ಬೋದು. ಆಮೇಲೆ ಹೆಬ್ಬಾರ್ ಅವ್ರಿಗೇನೋ ನೆಕ್ಸ್ಟ್ ನಿಮಗೆ ಟಿಕೆಟ್ ಕೊಡ್ತೀವಿ ಅನ್ನೋ ಆಮಿಷ ಆಗಿದೆಯಂತೆ. ಸೋಮಶೇಖರ್ ಅವ್ರಿಗೆ ಯಶವಂತಪುರ ಟಿಕೆಟ್ ನಿಮ್ಮದೇ ಅಂತ ಒಂದು ಮಾತು ಕೊಡಲಾಗಿದೆಯಂತೆ. ಸುಮಾರು ಇಲ್ಲಿ ಆಮಿಷ ಕೂಡ ವರ್ಕ್ ಆಗಿದೆ, ಹಲವು ಆಮಿಷಗಳು ವರ್ಕ್ ಆಗಿದೆ. ದುಡ್ಡಿನ ವರ್ಗಾವಣೆ ಆಗಿರ್ಬೋದು. ವಿನಯ್ ಕಾರ್ತಿಕ್ ಅವರ ಹಿನ್ನೆಲೆ ಬೇರೆ ಇದೆ. ಹಾಗಾಗಿ ಅಲ್ಪ ಸ್ವಲ್ಪ ಅದು ನಡೆದಿರ್ಬೋದು, ನಮಗೆ ಗೊತ್ತಿಲ್ಲ. ಹಾಗಾಗಿ ಇದ್ರ ಜನರ ಮ್ಯಾಂಡೇಟ್ ಅನ್ನೋದನ್ನ ಅವರು ವಾಪಸ್ ತಗೊಂಡ್ರೆ ಒಳ್ಳೇದು. ನೀವು ಹೇಳ್ದಂಗೆ ಒಂದೇನಂತಾರಪ್ಪ ಅಂತಂದ್ರೆ, ಈ ಒಂದು ಎಲೆಕ್ಷನ್ಗೆ ಇಂಥ ಒಂದು ಸೀನ್ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿ. ಹೌದಾ? ಇಷ್ಟೆಲ್ಲ ಮಾಡಬೇಕಾಗಿತ್ತ? ಎಷ್ಟು ಕೋಟಿ ಖರ್ಚಾಗಿದೆನೋ ಗೊತ್ತಿಲ್ಲ. ಆಮೇಲೆ ಹೊರಗೆ ನೋಡ್ಲಿಕ್ಕೇ ಎಲ್ಲೇ ಅವು ಎಲ್ಲರಿಗೂ ಕರ್ಕೊಂಡು ಹೋಗೋದು ಬರೋದು, ಅಲ್ಲೇನಪ್ಪ ಅಂದರೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಇನ್ನು ಒಳಗಡೆ ಒಪ್ಪಂದಗಳು ಏನೇನು ಇರ್ತಾವೆ ಗೊತ್ತಿಲ್ಲ. ಹೌದ್ರೆ ಕ್ರಾಸ್ ವೋಟಿಂಗಿಗೆ ಎಷ್ಟು ಒಪ್ಪಂದ ಆಗಿದೆ ಗೊತ್ತಿಲ್ಲ. ಇಷ್ಟೊಂದು ಅವಶ್ಯಕತೆ ಇತ್ತ ಈ ಒಂದು ಇದರೊಳಗೆ ಸಂದರ್ಭದಲ್ಲಿ ಅಂತಕ್ಕಂಥದ್ದು. ಈಗ ನನಗೇನಪ್ಪ ಅಂದರೆ ಒಂದು ಇದರೊಳಗಡೆ ಮಹಾರಾಷ್ಟ್ರ ಪಕ್ಕದ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಏನಪ್ಪ ವಿದ್ಯಮಾನಗಳು ನೋಡ್ತಾ ಇದ್ವಿ. ಒಬ್ಬೊಬ್ಬರಿಗೆ ಹೊಡಿತಾ ಇದೆ, ಹೌದ್ರೆ ಒಬ್ಬೊಬ್ಬರಿಗೆ ಹೆಲಿಕಾಪ್ಟರ್ ಅಂತೆ. ಏನೇನು ಇದು ನಮ್ಮ ಪಾರ್ಲಿಮೆಂಟರಿ ಒಂದು ಡೆಮೋಕ್ರಸಿಯಲ್ಲಿ ಎಂತೆಂಥ ತಲ್ಲಣಗಳು ಸೃಷ್ಟಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗಾಗಿ ಆ ಮಹಾರಾಷ್ಟ್ರದ ಒಂದು ಏನಪ್ಪ ಅಂತಾರಪ್ಪ ಅಂದ್ರೆ ಛಾಯೆ ಇಲ್ಲೂ ಸಹಿತ ಏನಪ್ಪ ಅಂದ್ರೆ ಕಾಣಿಸ್ತಾ ಇದೆ ಅಂತ ಅಪ್ಲಿಕೇಶನ್. ಸರ್, ಇದರಲ್ಲಿ ಈ ಎಪಿಸೋಡಲ್ಲಿ ನನಗೆ ಯತ್ನಾಳ್ ಇಷ್ಟ ಆದರು ಸರ್. ಇವರೆಲ್ಲ ನೋಡಿ BJPಯ ಲೋಗೋದಲ್ಲಿ ಗೆದ್ರು, ತಮ್ಮ ಹೊಟ್ಟೆಪಾಡಿಗೆ ತನ್ನ ಮತವನ್ನು ಮಾರ್ಕೊಂಡ್ರು ಅಂತಾನೆ ಹೇಳಬೇಕಾಗುತ್ತೆ. ಬೇರೆ ಇನ್ಯಾವ ಜಸ್ಟಿಫಿಕೇಶನ್ ಅದಕ್ಕೆ ಇರಕ್ಕೆ ಸಾಧ್ಯ ಇಲ್ಲ. ಇವ್ರು ಹೇಳ್ಬೋದು ಅಭಿವೃದ್ಧಿ ಅಂತ ಹೇಳ್ಬೋದು, ಇನ್ನೊಂದು ಅಂತ ಹೇಳ್ಬೋದು, ಆತ್ಮಸಾಕ್ಷಿ ಅಂತ ಹೇಳ್ಬೋದು. ಇವೆಲ್ಲ ಬುಲ್ಶೀಟೆ. ತನ್ನ ಮತವನ್ನ ಇಷ್ಟು ಜನ, ಈ 9 ಜನ ಏನು ಅಡ್ಡ ಮತದಾನ ಮಾಡಿರೋರು ಇದೆಯಲ್ಲ, ಅಷ್ಟೂ ಜನ ಮಾರ್ಕೊಂಡ್ರು. ಅದರಲ್ಲಿ BJP 3-4 ಜನ ಇದ್ದಾರೆ. ಆದರೆ ಪಾಪ ಉಚ್ಚಾಟನೆ ಮಾಡಿಸ್ಕೊಂಡಿರುವ ಯತ್ನಾಳ್ ಅವರು ಈಚೆ ಬಂದು ನಿಂತು ಅಶೋಕ್ ಅವ್ರ ಎದುರುಗಡೆ ಕೂತು ನಿತಿನ್ ನಬೀನ್ ಅವ್ರಿಗೆ ಪತ್ರ ಬರೆದು, ಇಲ್ಲಪ್ಪ ನಿಮ್ಮ BJPಯ ಇಲ್ಲೇ ಲೀಡರ್ಗಳಿದಾರಲ್ಲ ಅವರು ಪಾಖಂಡಿಗಳಿದ್ದಾರೆ, ಅವರು ನನ್ನ ವಿರುದ್ಧ ಪಿತೂರಿ ಮಾಡೋದ್ರಲ್ಲೇ ತನ್ನ ಜೀವನ ಏನೋ ಮುಡುಪಾಗಿಟ್ಟಿದ್ದಾರೆ, ಸುಳ್ಳು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು BJP ಲೋಗೋದಿಂದ ಗೆದ್ದಿದ್ದೀನಿ, ಹಾಗಾಗಿ ಬೇರೆಯವ್ರಿಗೆ ಅಡ್ಡ ಮತದಾನ ಮಾಡುವ ಅಗತ್ಯನ ನನಗಿಲ್ಲ, ನಾನು ನಿಮಗೋಸ್ಕರ ವೋಟ್ ಹಾಕ್ತೀನಿ ಅನ್ನೋದನ್ನು ಬಹಿರಂಗವಾಗಿ ಹೇಳಿ ಪಾಪ ಅವರು ಮತ ಹಾಕಿದ್ದಾರೆ. BJPಯವ್ರಿಗೆ ಈಗಲಾರು BJP ಹೈಕಮಾಂಡ್ಗೆ ಆಗ ನಡೆದಿದ್ದೇನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ಕುಟುಂಬ ಮತ್ತು ಯತ್ನಾಳ್ ಅವರ ನಡುವಿನ ತಿಕ್ಕಾಟ. ಅದು ಅವ್ರೇನು ಪಕ್ಷ ವಿರೋಧಿಯಾಗಿ ಏನು ಮಾಡಲಿಲ್ಲ, ಯಡಿಯೂರಪ್ಪನವ್ರ ಕುಟುಂಬದ ವಿರುದ್ಧ ಮಾತಾಡಿದ್ರೆ ವಿನಃ ಯತ್ನಾಳ್ ಅವರು BJPಗೆ ಡ್ಯಾಮೇಜ್ ಆಗೋ ಥರ ಮಾತಾಡಲೇ ಇಲ್ಲ. ಅವರು ಈವನ್ BJP ಕ್ಯಾಂಡಿಡೇಟ್ ಪರ ಅಲ್ಲಿ ಬಾಗಲಕೋಟೆ ಪ್ರಚಾರ ಮಾಡಿದ್ರು. ಇಲ್ಲ, ಅದು ಬೇರೆ ವಿಷಯ. ಹಾಂ ಸರ್. ಆದರೆ ಸೆಷನ್ನಲ್ಲಿನೇ
BJP ಹೈಕಮಾಂಡ್ಗೆ ಡೈರೆಕ್ಟಾಗಿ ಹಿಟ್ ಮಾಡಿದ್ರು 2,000 ಕೋಟಿ ಮತ್ತೆ ಸರ್ ಅದು 2,000 ಕೋಟಿ ಸರ್ ಪಾಸಿಂಗ್ ರಿಮಾರ್ಕ್ಸ್ ಅವರು ಅದರ ರೆಪ್ರಿಕೇಶನ್ ಏನಾಗುತ್ತೆ ಅಂತ ಪಾಪ ಗೊತ್ತಿಲ್ಲದೆ ಮಾತಾಡಿರೋದು ಅವರು. ನಾನು ಹೇಳೋದು ಎಲ್ಲ ಈಗ ಒಬ್ಬ ಸ್ಟ್ರಾಂಗೆಸ್ಟ್ ಲೀಡ್ರು ಸೆಂಟ್ರಲ್ ಗೌರ್ಮೆಂಟಲ್ಲಿ, ನಿಮ್ಮನೆ ಗೌರ್ಮೆಂಟಲ್ಲಿ, ವಾಜಪೇಯಿ ಗೌರ್ಮೆಂಟಲ್ಲಿ ಕೇಂದ್ರ ಸಚಿವರಾಗಿರೋರು, ಅವರು BJP ಪರವಾಗಿ ಅತ್ಯುಗ್ರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಮತ್ತು ಏನೋ ವಿರೋಧ ಪಕ್ಷದವ್ರನ್ನ ಅತಿಯಾಗಿ ಏನೋ ಎದುರಿಸ್ತಾ ಇರೋರು ಅವರೇ. ಅವರನ್ನು ನೀವು ಮನೆ ಒಳಗಡೆ ಬಿಟ್ಕೊತಾ ಇಲ್ಲ, ಅವ್ರು ದೂರ ದೂರ ನಿಂತು ನಿಮ್ಮ ಮನೇನ ಕಾಯ್ತಾ ಇದ್ದಾರೆ. ಇವತ್ತು ನನಗೆ ನನ್ನ ಅಬ್ಸರ್ವೇಷನ್ ಸರ್, ಇಡೀ ಎಪಿಸೋಡಲ್ಲಿ ಯತ್ನಾಳ್ ಅವರ ಪರಿಸ್ಥಿತಿ ನೀವು ಜ್ಞಾಪಿಸ್ಕೊಳ್ಳಿ. ಪಾಪ ತನ್ನ ಮನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವಾಗ ಹೇಳ್ತಾ ಇದ್ದಾರೆ ಅವರು, ಇನ್ನೊಂದು ಪಾರ್ಟಿ ಕಟ್ಬಿಡ್ಬಲ್ಲೆ ನಾನು, ಅನೌನ್ಸ್ ಮಾಡಿಬಿಡ್ತೀನಿ ಅಂತ. ದಯಮಾಡಿ ನಾನು ಹೇಳೋದು BJPಯ ವರಿಷ್ಠರಲ್ಲಿ, ಯತ್ನಾಳ್ ಅಂತ ಲೀಡರ್ನ ನೀವು ಕೈ ಬಿಡಕ್ಕೆ ಹೋಗಬೇಡಿ, ಅವರ ಕಮಿಟ್ಮೆಂಟ್ನ ನೀವು ಪ್ರಶ್ನೆ ಮಾಡಕ್ಕೆ ಹೋಗಬೇಡಿ. ಆಯ್ತು, ಯಡಿಯೂರಪ್ಪನವ್ರ ಕುಟುಂಬಕ್ಕೂ ಅವ್ರಿಗೂ ಏನೋ ಜಗಳ ಇದ್ರೆ ಕರೆದು ಕೂರಿಸಿ ಬಗೆಹರಿಸಿ. ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡಿದ್ರು ಸರ್. ಹೌದು, ಮಾಡಿದ್ರು, ಎಲ್ಲ ಕಡೆ ಮಾಡಿದ್ರು ಕೂಡ ಅವರು. ಹಾಗಾಗಿ ಯತ್ನಾಳ್ ಅವರ ಇಡೀ MLC ಎಲೆಕ್ಷನ್ ರೋಲಲ್ಲಿ ಸರ್ ಯತ್ನಾಳ್ ಅವ್ರದ್ದು ಒಂದು ವಿಶಿಷ್ಟ ಪಾತ್ರ ಅಂತ ನನಗನ್ನಿಸ್ತು. ಈಗ BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಏನಾದರೂ ಹೊಡೆತ ಬೀಳ್ಬೋದಾ ಸರ್? ಕ್ರಾಸ್ ವೋಟಿಂಗ್ ಆಗಿರೋದು 100% ಇಲ್ಲ ಸರ್. ದೇ ಆರ್ ವೆರಿ ಕ್ಲಿಯರ್ ದಟ್ ಅವರ ಕ್ಯಾಂಡಿಡೇಟ್ಗಳು ಎಷ್ಟು ಗೆಲ್ಬೇಕಿತ್ತು ಅವ್ರು ಗೆಲ್ಸ್ಕೊಂಡಿದ್ದಾರೆ. ಅವ್ರ ಕ್ಯಾಂಡಿಡೇಟ್ಸ್ ಓದಿಲ್ಲ. ಎಕ್ಸ್ಟ್ರಾ 2-3 ಮತಗಳೇನಿತ್ತು ಅದನ್ನೇನೋ ಇವರು ತೀರಾ ಏನೋ ಕಟ್ಟುನಿಟ್ಟಾಗಿ ಅವ್ರನ್ನ ಕೂರಿಸ್ಕೊಂಡು ಸ್ಟ್ರಿಕ್ಟ್ ಆಗಿಲ್ಲ JDSಗೆ ಹಾಕಬೇಕು ಅಂತ ಹೇಳಿರುವ ಚಾನ್ಸಸ್ಗಳು ಕಡಿಮೆ. ಅಥವಾ ಆಡಳಿತ ಪಕ್ಷ ಆಪರೇಷನ್ ಮಾಡಿದೆ, ಏನೋ ಮತ್ತೊಂದು ಗ್ರಾಂಟ್ದೋ ಮತ್ತೊಂದು ಆಮಿಷ ಕೊಟ್ಟಿರ್ಬೋದು. ಹಾಗಾಗಿ ಈಗೇನು JDSನ ಗೆಲ್ಲಿಸಲೇಬೇಕು ಅಂತೇನು ಹೈಕಮಾಂಡಿಂದ ಕಟಾಜ್ಞೆ ಬಂದಿರಲಿಲ್ವಲ್ಲ, ಹಾಗಾಗಿ ವಿಜೇಂದ್ರ ಅವ್ರಿಗೆ ಹಿನ್ನಡೆ ಆಗುತ್ತೆ ಅಂತ ನನಗೇನು ಅನ್ಸೋದಿಲ್ಲ. ಆದರೆ ಕುಮಾರಸ್ವಾಮಿ ಅವ್ರಿಗೆ ಇದು ಬಿಗ್ ಸೆಟ್ ಬ್ಯಾಕ್.